ಸಿದ್ದರಾಮಯ್ಯನವರ ಕುಚ್ಚಿ ಅಲ್ಲಾಡ್ತಾ ಇದೆ ಅನ್ನುವಂಥ ಚರ್ಚೆ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ನಾನಾ ರೀತಿಯ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಮಧ್ಯದಲ್ಲಿ ಈ ಜಾತಿ ಸಮೀಕ್ಷೆಯ ವರದಿ ಇದೆಯಲ್ಲ, ಈ ಜಾತಿ ಸಮೀಕ್ಷೆಯ ವರದಿ ಸಿದ್ದರಾಮಯ್ಯನವರ ಕುರ್ಚಿಯನ್ನ ಗಟ್ಟಿಗೊಳಿಸ್ತಾ ಇದೆ ಅನ್ನುವಂಥ ಮಾತು. ಅಕ್ಟೋಬರ್ ತಿಂಗಳಿನಲ್ಲೇ ವರದಿಯನ್ನ ಪಡೆಯೋದಕ್ಕೆ ಮುಂದಾಗಿದ್ಯಾಕೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಈಗ ಜಾತಿ ಗಣತಿ ಮರು ಸಮೀಕ್ಷೆಯ ಹಿಂದೆ ಸಿಎಂ ನಾನಾ ರೀತಿಯ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರಾ ಅಂತ. ಈ ಸಮೀಕ್ಷೆ ಮಾಡೋದಕ್ಕೆ ಬರೀ 15 ದಿನ ಕಾಲಾವಕಾಶ ಅಷ್ಟೇ. ತರಾತುರಿಯಲ್ಲಿ ಏನಾದರೂ ಮಾಡೋದಕ್ಕೆ ಮುಂದಾಗ್ತಾ ಇದ್ದೀರಾ ಗೊತ್ತಿಲ್ಲ. ಅಕ್ಟೋಬರ್ ತಿಂಗಳಲ್ಲೇ ವರದಿ ಕೈ ಸೇರುತ್ತೆ ಅಂದರೆ ಈ ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಅದಕ್ಕೂ ಮುನ್ನ ವರದಿಯನ್ನು ಪಡೆಯೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇದ್ದಂತೆ ಈ ವರದಿ ಕೈ ಸೇರ್ತಾ ಇದೆ ಸಿದ್ದರಾಮಯ್ಯನವರಿಗೆ. ಆ ಬಳಿಕ ಮತ್ತೆ ಈ ವರದಿ ಯಾವಾಗ ಸಿದ್ದರಾಮಯ್ಯನವರ ಕೈ ಸೇರುತ್ತೋ ಆವಾಗ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾರೆ ಸಿದ್ದರಾಮಯ್ಯನವರು. ಆ ಮೂಲಕ ವಿರೋಧಿಗಳಿಗೆ ಸಿದ್ದು ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಹೊಸ ವರದಿಯನ್ನು ಪಡೆದ್ರೆ ಹಿಂದುಳಿದವರ ವಿಶ್ವಾಸ ಗಳಿಸಿದಂತಾಗುತ್ತೆ. ಬಳಿಕ ತಕ್ಷಣ ಅನುಷ್ಠಾನದ ಭರವಸೆಯನ್ನು ಕೊಡೋದಕ್ಕೆ ಸಿಎಂ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಅಕ್ಟೋಬರ್ ತಿಂಗಳಲ್ಲೇ ಬೇಗ ವರದಿಯನ್ನು ಕೊಡಬೇಕು ಅಂತ 15 ದಿನ ಕಾಲಾವಕಾಶ ಮಾತ್ರ ಇದೆ. ಅಕ್ಟೋಬರ್ ಡೆಡ್ಲೈನ್ನ ಹಿಂದೆ ಹಲವು ಲೆಕ್ಕಾಚಾರಗಳಾಗಿದ್ದಾವೆ. ಒಂದು ಕಡೆ 22ನೇ ತಾರೀಕಿನಿಂದ ಅಕ್ಟೋಬರ್ ಸೆಕೆಂಡ್ ವೀಕ್ ಒಳಗಡೆ ಕಾಲಾವಕಾಶ ಅಂತಂತಂದರೆ ನಿಮಗೆ ದಸರಾ ಟೈಮೇ ಅದು. ಒಂದು ಕಡೆ ದಸರಾದಲ್ಲಿ ಎಲ್ಲರೂ ಬ್ಯುಸಿ ಆಗಿದ್ರೆ, ಮತ್ತೊಂದು ಕಡೆ ಇಲ್ಲಿ ಸಮೀಕ್ಷೆಯಲ್ಲಿ ಮತ್ತೊಂದು ವರ್ಗ ಬ್ಯುಸಿ ಆಗಿರುತ್ತೆ. ಹಾಗಾಗಿ ಈ ಲೆಕ್ಕಾಚಾರದ ಹಿಂದೆ ಏನೋ ಒಂದು ಅಡಗಿದೆ, ತಂತ್ರ ಅಡಗಿದೆ ಅನ್ನುವಂಥದ್ದು ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಒಂದಷ್ಟು ಮಾತುಗಳು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಈ ಒಂದು ಕಡೆ ಸಿಎಂ ಕುರ್ಚಿಯ ಜಟಾಪಟಿ, ಮತ್ತೊಂದು ಕಡೆ ಸಿಎಂ ಕುರ್ಚಿ ಗಟ್ಟಿಯಾಗೋದಕ್ಕೆ ಜಾತಿ ಸಮೀಕ್ಷೆ ವರದಿ ಕಾರಣವಾಗುತ್ತೆ ಅನ್ನೋಂಥದ್ದು. ತರಾತುರಿಯಲ್ಲಿ ಏನಾದರೂ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರಾ? ಅಕ್ಟೋಬರ್ನಲ್ಲೇ ವರದಿ ಪಡೆಯೋದಕ್ಕೆ ಮುಂದಾಗ್ತಾ ಇರೋದ್ರಿಂದಾಗಿ ನಾನಾ ರೀತಿಯ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಒಂದು ಕಡೆ ದಸರಾ ಟೈಮ್ ಅದು ಬೇರೆ. ಆ ಟೈಮು ಒಂದು ಕಡೆ ವರ್ಗ ದಸರಾದಲ್ಲಿ ಬ್ಯುಸಿ ಆಗಿರುತ್ತೆ, ಮತ್ತೊಂದು ಕಡೆ ಈ ವರದಿಯನ್ನು ಸಿದ್ದರಾಮಯ್ಯನವರ ಕೈಗೆ ಒಪ್ಪಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ನಾನಾ ರೀತಿಯ ಚರ್ಚೆಗೆ ಕಾರಣವಾಗ್ತಾ ಇದೆ, ಕುತೂಹಲ ಮೂಡ್ತಾ ಇದೆ. ನಿಜ ಶರತ್, ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯರು ಜಾತಿ ಗಣತಿಯನ್ನ ಘೋಷಣೆ ಮಾಡಿದ್ದಾರೆ. ಯಾಕಂತಂದ್ರೆ ಕಾಂತರಾಜು ವರದಿ ಬಂದಾಗ ಯಾವ ರೀತಿ ವಿರೋಧ ಆಯ್ತು ಅಂತೇಳಿ ಗೊತ್ತಾಯಿದೆ, ಅವೈಜ್ಞಾನಿಕ ಅಂತೇಳಿ ಹೇಳಿದ್ರು. ಆದ್ರೆ ಈ ಬಾರಿ ಯಾವುದೇ ರೀತಿ ಎಡವಟ್ಟುಗಳಾಗಬಾರದು, ವೈಜ್ಞಾನಿಕವಾಗಿ ಎಲ್ಲಾ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಂಡು ಈ ವರದಿಯನ್ನು ಮಾಡಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಿಎಂ ಒಂದು ಕುತೂಹಲ ಅಂತ ಹೇಳಿದ್ರೆ ಸೆಪ್ಟೆಂಬರ್ 27ರಿಂದ ಅಕ್ಟೋಬರ್ 7ರವರೆಗೆ ಈ ಒಂದು ಸಮೀಕ್ಷೆ ನಡೀತದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಅಕ್ಟೋಬರ್ ಎಂಡ್ ಒಳಗಡೆ ಈ ಸಮೀಕ್ಷೆ ಮುಗಿಸಬೇಕು ಅಂತೇಳಿ ಆಯೋಗದ ಸದಸ್ಯರಿಗೆ ಸೂಚಿಸಿದ್ದಾರೆ. ಅದೇ ರೀತಿಯಾಗಿ ಯಾಕೆ ಅದೇ ತಿಂಗಳು ಅಂತ ಹೇಳಿದ್ರೆ ಈಗ ನವೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ಬೇರೆ ಬೇರೆ ಕ್ರಾಂತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇದನ್ನೇ ದಾಳಿಯಾಗಿ ಉಪಯೋಗಿಸಿಕೊಳ್ತಾರೆ ಅನ್ನೋ ಪ್ಲಾನ್ಗಳು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಹಿಂದುಳಿದ ವರ್ಗದ ಶಕ್ತಿ ಪ್ರದರ್ಶನ ಆ ಟೈಮಲ್ಲಿ ಆಗುತ್ತೆ. ಹೀಗಾಗಿ ಎಷ್ಟು ಸಂಖ್ಯೆ ಅಂತೆ ರಾಜ್ಯದಲ್ಲಿ ಒಟ್ಟಾರೆಯಾಗಿ 70% ಅಷ್ಟು ಹಿಂದುಳಿದ ವರ್ಗ OBC ಮತ್ತು ಅಹಿಂದ ವರ್ಗದವರೇ ಹೆಚ್ಚಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ದಾಖಲೆಗಳ ಸಮೇತವಾಗಿ ಪ್ರೂವ್ ಮಾಡಿದ್ರೆ, ಸೈಂಟಿಫಿಕ್ ಅಂತೇಳಿ ಪ್ರೂವ್ ಮಾಡ್ಲಿಕ್ಕೆ ಕೊಟ್ರೆ ಮತ್ತಷ್ಟು ಸಮಸ್ಯೆಗಳಾಗೋದಿಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಶಕ್ತಿ ಬರುತ್ತೆ, ಹಿಂದುಳಿದ ವರ್ಗದ ಶಕ್ತಿ ಪ್ರದರ್ಶನಗಳಾಗುತ್ತೆ. ಈ ಸಂದರ್ಭದಲ್ಲಿ ಜಾತಿ ಗಣತಿ ವರದಿ ಜಾರಿ ಮಾಡಬೇಕು ಅಂತ ಒತ್ತಾಯಗಳು ಹೆಚ್ಚಾಗುತ್ತೆ. ಈ ಸಂದರ್ಭದಲ್ಲಿ ಸಿಎಂ ಬದಲಾವಣೆ ಸಾಹಸಕ್ಕೆ ಯಾರು ಕೂಡ ಕೈ ಹಾಕೋದಿಲ್ಲ. ಈ ಒಂದು ಸ್ಟ್ರಾಟಜಿಗಳನ್ನ ಸಿಎಂ ಸಿದ್ದರಾಮಯ್ಯ ಬಳಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅಕ್ಟೋಬರ್ ಮಧ್ಯದ ಒಳಗಡೆ ಈ ಒಂದು ಸಮೀಕ್ಷೆಯನ್ನ ಸರ್ಕಾರದ ಕೈಗೆ ಸೇರಿದ್ರೆ ಅದನ್ನ ಪಬ್ಲಿಕ್ ಡೊಮೈನ್ಗೆ ತರೋದು ಅಕ್ಟೋಬರ್ ಅಂತ್ಯಕ್ಕಾದ್ರೂ ಕೂಡ ನವೆಂಬರ್ ಡೆಡ್ಲೈನ್ ಅಂತ ಹೇಳಿದ್ರಲ್ಲ, ನವೆಂಬರ್ ಡೆಡ್ಲೈನ್ ಸಮಯಕ್ಕೆ ಈ ಒಂದು ವರದಿ ಕೈ ಸೇರಿರುತ್ತೆ ಅನ್ನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ನಿಜಕ್ಕೂ ಕೂಡ ಅದೇ ಲೆಕ್ಕಾಚಾರಗಳಂತೆ ಹೋಗ್ತಾ ಇದ್ರೆ, ಯಾಕಂತ ಹೇಳಿದ್ರೆ ಜಾತಿ ಗಣತಿ ವರದಿಯನ್ನ ಮುಂದಿಟ್ಟುಕೊಂಡಾಗ ರಾಹುಲ್ ಗಾಂಧಿ ಕೂಡ ಹೇಳಿದ್ದಾರೆ ಜಾತಿ ಗಣತಿ ಜಾರಿ ಆಗಲೇಬೇಕು ಅಂತ ಹೇಳಿ. ಹೀಗಾಗಿ ಜಾತಿ ಗಣತಿ ಸಂಬಂಧಪಟ್ಟಾಗಿ ಒಂದಿಷ್ಟು ಸೈಂಟಿಫಿಕ್ ಆಗಿ ಮಾಡಿ ಮತ್ತೊಂದಿಷ್ಟು ಸಂದೇಶವನ್ನು ರವಾನಿಸಿದ್ದು. ಈ ಮೂಲಕವಾಗಿ ಸಿಎಂ ಮತ್ತಷ್ಟು ದಿನ ಸೇಫ್ ಆಗೋದು, 5 ವರ್ಷಗಳ ಕಾಲ ಮುಂದುವರಿಯುವಂತ ಪ್ಲಾನ್ ಇದೆ ಅನ್ನೋ ಲೆಕ್ಕಾಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಶರತ್, ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.